ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸೀಸನ್ 4ರ ಮೊದಲ ಪಂದ್ಯವೇ ಅತ್ಯಂತ ರಣರೋಚಕದಿಂದ ಕೂಡಿತ್ತು. ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂತಹ ಈ ರೋಚಕ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎದುರು ಆರ್ಸಿಬಿ ಒಂದು ರೋಚಕವಾದಂತಹ ಗೆಲುವನ್ನ ಕಂಡಿತು. ಕಡೆ 6 ಎಸೆತದಲ್ಲಿ ಆರ್ಸಿಬಿಗೆ ಗೆಲ್ಲಲು 18 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ಆರ್ಸಿಬಿ ತಂಡದ ಪರವಾಗಿ ನದೀನ್ ಡಿ ಕ್ಲಾರ್ಕ್ ಒಂದು ನಂಬಲಾಸಾಧ್ಯವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಕಡೆಯ ಓವರ್ನಲ್ಲಿ ಆರ್ಸಿಬಿಗೆ ಒಂದು ರೋಚಕವಾದಂತಹ ಜಯವನ್ನ ತಂದುಕೊಟ್ರು. ಹಾಗಾದ್ರೆ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂತಹ ಈ ರಣರೋಚಕ ಪಂದ್ಯ ಹೇಗಿತ್ತು, ಕಡೆ ಓವರ್ನಲ್ಲಿ ನಡೆದಂತಹ ಹೈಡ್ರಾಮಾಗಳು ಏನೇ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಆರ್ಸಿಬಿ ಈ ಬಾರಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ವುಮೆನ್ಸ್ ಪ್ರೀಮಿಯರ್ ಲೀಗ್ ನ ಸೀಸನ್ 4ರ ಮೊದಲ ಪಂದ್ಯ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನವಿ ಮುಂಬೈನಲ್ಲಿ ನಡೆಯಿತು. ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 6 ವಿಕೆಟ್ಗಳನ್ನ ಕಳೆದುಕೊಂಡು 154 ರನ್ಗಳನ್ನ ಹೊಡೆಯಿತು. ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಸಜೀವನ್ ಸಜನ 45 ರನ್ಗಳನ್ನ ಹೊಡೆದರೆ ನಿಕೋಲಾ ಕ್ಯಾರಿ 40 ರನ್ಗಳನ್ನ ಹೊಡೆದರು. ಇನ್ನು ಆರ್ಸಿಬಿ ತಂಡದ ಪರವಾಗಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ತೋರಿದಂತ ನದೀನ್ ಡಿ ಕ್ಲಾರ್ಕ್ 26 ರನ್ಗಳಿಗೆ 4 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 155 ರನ್ಗಳ ಗುರಿಯನ್ನ ಪಡೆದಂತ ಆರ್ಸಿಬಿ ಒಂದು ಸ್ಫೋಟಕವಾದಂತಹ ಆರಂಭವನ್ನೇ ಪಡೆಯಿತು. ಗ್ರೇಸ್ ಹ್ಯಾರಿಸ್ ಮತ್ತು ನಾಯಕಿ ಸ್ಮೃತಿ ಮಂದಾನ ಆರ್ಸಿಬಿಗೆ ಒಂದು ಉತ್ತಮವಾದ ಆರಂಭವನ್ನು ನೀಡಿದರು. ಆದರೆ ಇವರಿಬ್ಬರು ಔಟ್ ಆದ ನಂತರ ಬ್ಯಾಟಿಂಗ್ ಗೆ ಬಂದಂತಹ ಮಧ್ಯಮ ಕ್ರಮಾಂಕದ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ. ಹೀಗಾಗಿ ಆರ್ಸಿಬಿ 65 ರನ್ಗಳಿಗೆ 5 ವಿಕೆಟ್ಗಳನ್ನ ಕಳೆದುಕೊಂಡು ದೊಡ್ಡ ಮಟ್ಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿತ್ತು. ಈ ಹಂತದಲ್ಲಿ ಅರುಂಧತಿ ರೆಡ್ಡಿ ಮತ್ತು ನದೀನ್ ಡಿ ಕ್ಲಾರ್ಕ್ ಆರ್ಸಿಬಿಯ ನೆರವಿಗೆ ಬಂದರು. 6ನೇ ವಿಕೆಟ್ಗೆ ಇವರಿಬ್ಬರು 57 ರನ್ಗಳ ಒಂದು ಉತ್ತಮವಾದ ಜೊತೆ ಆಟವನ್ನು ಆಡಿದರು. ಇನ್ನು ಕಡೆಯ ಓವರ್ನಲ್ಲಿ ಆರ್ಸಿಬಿ ತಂಡಕ್ಕೆ ಗೆಲ್ಲಲು 18 ರನ್ಗಳ ಅವಶ್ಯಕತೆ ಇತ್ತು. ಇನ್ನು ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ನಾಟ್ ಸಿಲ್ವರ್ ಬರ್ನ್ ಕಡೆಯ ಓವರ್ನ ಬೌಲಿಂಗ್ ಮಾಡಲು ಬಂದಿದ್ದರು. ಇನ್ನು ನಾಟ್ ಸಿಲ್ವರ್ ಬರ್ನ್ ಬೌಲಿಂಗ್ ಮಾಡಿದಂತಹ ಕಡೆಯ ಓವರ್ನ ಮೊದಲ 2 ಎಸೆತದಲ್ಲಿ ಆರ್ಸಿಬಿ ಯಾವುದೇ ರನ್ ಅನ್ನು ಹೊಡೆಯಲಿಲ್ಲ. ಇನ್ನು 3ನೇ ಎಸೆತದಲ್ಲಿ ನದೀನ್ ಡಿ ಕ್ಲಾರ್ಕ್ ನಾಟ್ ಸಿಲ್ವರ್ ಬರ್ನ್ ಬೌಲಿಂಗ್ ನಲ್ಲಿ 6 ಅನ್ನು ಹೊಡೆದರೆ 4ನೇ ಎಸೆತದಲ್ಲಿ 4 ಅನ್ನು ಹೊಡೆದರು. ಇನ್ನು 5ನೇ ಎಸೆತದಲ್ಲಿ ಒಂದು ಭರ್ಜರಿಯಾದಂತಹ 6 ಅನ್ನು ಹೊಡೆದರು. ಹೀಗಾಗಿ ಕಡೆಯ ಎಸೆತದಲ್ಲಿ 1 ಬಾಲ್ಗೆ 2 ರನ್ ಬೇಕಾಗಿತ್ತು. ಇನ್ನು ನಾಟ್ ಸಿಲ್ವರ್ ಬರ್ನ್ ಮಾಡಿದಂತ ಕಡೆಯ ಎಸೆತದಲ್ಲಿ 4 ಅನ್ನು ಹೊಡೆಯುವುದರ ಮೂಲಕ ನದೀನ್ ಡಿ ಕ್ಲಾರ್ಕ್ ಆರ್ಸಿಬಿ ತಂಡಕ್ಕೆ ಒಂದು ರೋಚಕವಾದಂತಹ ಜಯವನ್ನ ಮುಂಬೈ ಇಂಡಿಯನ್ಸ್ ಎದುರು ತಂದು ಕೊಟ್ಟರು ಅಂತಾನೆ ಹೇಳಬಹುದಾಗಿದೆ. ಅತ್ಯಂತ ರೋಚಕದಿಂದ ಕೂಡಿದಂತ ಈ ಪಂದ್ಯವನ್ನು ಗೆಲ್ಲುವುದರ ಮೂಲಕ ಸೀಸನ್ 4ರಲ್ಲಿ ಆರ್ಸಿಬಿ ಒಂದು ಶುಭಾರಂಭವನ್ನು ಮಾಡಿದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಮುಂಬೈ ಇಂಡಿಯನ್ಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಪರವಾಗಿ ನದೀನ್ ಡಿ ಕ್ಲಾರ್ಕ್ ತೋರಿದಂತ ಒಂದು ಭರ್ಜರಿ ಆಲ್ರೌಂಡಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.